ನಮಸ್ಕಾರ. ಕನ್ನಡಿಗ IAS ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ. ಭಾರತದ ಸಂವಿಧಾನವು ಒಂದೇ ದಿನದಲ್ಲಿ ರಚನೆಯಾದದ್ದಲ್ಲ. ಇದರ ಹಿಂದೆ ಸುಮಾರು 2 ಶತಮಾನಗಳ ಸುದೀರ್ಘ ಇತಿಹಾಸವಿದೆ. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ UPSC, KPSCಗೆ ತಯಾರಿ ನಡೆಸುವಾಗ 1773ರಿಂದ 1947ರವರೆಗಿನ ಬ್ರಿಟಿಷ್ ಕಾಯ್ದೆಗಳನ್ನು ವಿವರವಾಗಿ ತಿಳಿಯುವುದು ಅತ್ಯಗತ್ಯ. ಇಂದಿನ ವಿಡಿಯೋದಲ್ಲಿ ನಾವು ಯಾವುದೇ ಪಾಯಿಂಟನ್ನು ಬಿಡದೆ ಕಂಪನಿ ಆಡಳಿತ 1773ರಿಂದ 1858 ಮತ್ತು ರಾಣಿ ಆಡಳಿತ 1858ರಿಂದ 1947ರ ಅಡಿಯಲ್ಲಿ ಬಂದ ಎಲ್ಲ ಕಾಯ್ದೆಗಳನ್ನು ಕೂಲಂಕುಷವಾಗಿ ನೋಡೋಣ. ಭಾಗ 1. ಕಂಪನಿ ಆಡಳಿತ 1773ರಿಂದ 1858. ಮೊದಲಿಗೆ ಕಂಪನಿ ಆಡಳಿತ. ಇದರ ಅಡಿಯಲ್ಲಿ ಬಂದ ಮೊದಲ ಕಾಯ್ದೆ ರೆಗ್ಯುಲೇಟಿಂಗ್ ಕಾಯ್ದೆ 1773, ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773. ಇದು ಸಾಂವಿಧಾನಿಕವಾಗಿ ಬಹಳ ಮುಖ್ಯ, ಏಕೆಂದರೆ ಬ್ರಿಟಿಷ್ ಸರ್ಕಾರವು ಈಸ್ಟ್ ಇಂಡಿಯಾ ಕಂಪನಿಯನ್ನು ನಿಯಂತ್ರಿಸಲು ತೆಗೆದುಕೊಂಡ ಮೊದಲ ಹೆಜ್ಜೆ ಇದಾಗಿತ್ತು. ಇದು ಕಂಪನಿಯ ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರ್ಯಗಳನ್ನು ಮೊದಲ ಬಾರಿಗೆ ಗುರುತಿಸಿತು. ಭಾರತದಲ್ಲಿ ಕೇಂದ್ರೀಯ ಆಡಳಿತಕ್ಕೆ ಅಡಿಪಾಯ ಹಾಕಿತು. ಇದರ ಪ್ರಮುಖ ಲಕ್ಷಣಗಳೇನು? ಬಂಗಾಳದ ಗವರ್ನರ್ ಇನ್ನು ಮುಂದೆ ಬಂಗಾಳದ ಗವರ್ನರ್ ಜನರಲ್ ಆದರು. ಅವರಿಗೆ ಸಹಾಯ ಮಾಡಲು 4 ಸದಸ್ಯರ ಕಾರ್ಯಕಾರಿ ಸಮಿತಿ ರಚನೆಯಾಯಿತು. ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ಮೊದಲ ಗವರ್ನರ್ ಜನರಲ್ ಆದರು. ಬಾಂಬೆ ಮತ್ತು ಮದ್ರಾಸ್ ಗವರ್ನರ್ಗಳನ್ನು ಬಂಗಾಳದ ಅಧೀನಕ್ಕೆ ತರಲಾಯಿತು. ಅದಕ್ಕೂ ಮುಂಚೆ ಇವರು ಸ್ವತಂತ್ರರಾಗಿದ್ದರು. 1774ರಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಯಿತು. ಒಬ್ಬ ಮುಖ್ಯ ನ್ಯಾಯಾಧೀಶರು ಪ್ಲಸ್ 3 ಇತರರು. ಕಂಪನಿ ನೌಕರರು ಖಾಸಗಿ ವ್ಯಾಪಾರ ಮಾಡುವುದು ಮತ್ತು ಲಂಚ ಪಡೆಯುವುದನ್ನು ನಿಷೇಧಿಸಲಾಯಿತು. ಕಂಪನಿಯ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಬ್ರಿಟಿಷ್ ಸರ್ಕಾರಕ್ಕೆ ವರದಿ ಒಪ್ಪಿಸುವುದನ್ನು ಕಡ್ಡಾಯಗೊಳಿಸಲಾಯಿತು. 1773ರ ಕಾಯ್ದೆಯ ದೋಷಗಳನ್ನು ಸರಿಪಡಿಸಲು ತಿದ್ದುಪಡಿ ಕಾಯ್ದೆ 1781 ಅಥವಾ ಬಂದೋಬಸ್ತ್ ಕಾಯ್ದೆ ಬಂತು. ಇದರ ಪ್ರಮುಖ ಬದಲಾವಣೆಗಳು: ಗವರ್ನರ್ ಜನರಲ್ ಮತ್ತು ಕೌನ್ಸಿಲ್ ತಮ್ಮ ಅಧಿಕೃತ ಕೆಲಸಗಳಿಗೆ ಸುಪ್ರೀಂ ಕೋರ್ಟ್ ವ್ಯಾಪ್ತಿಯಿಂದ ಹೊರಗಿಡಲ್ಪಟ್ಟರು. ಅತ್ಯಂತ ಮುಖ್ಯವಾಗಿ ರಾಜಸ್ವ ರೆವೆನ್ಯೂ ವಿಷಯಗಳನ್ನು ಸುಪ್ರೀಂ ಕೋರ್ಟ್ ವ್ಯಾಪ್ತಿಯಿಂದ ಹೊರಗಿಡಲಾಯಿತು. ಕಲ್ಕತ್ತಾದ ನಿವಾಸಿಗಳಿಗೆ ಅವರವರ ವೈಯಕ್ತಿಕ ಕಾನೂನು ಅನ್ವಯವಾಗುವಂತೆ ಹೇಳಲಾಯಿತು. ಹಿಂದೂಗಳಿಗೆ ಹಿಂದೂ ಕಾನೂನು, ಮುಸ್ಲಿಮರಿಗೆ ಮೊಹಮ್ಮದನ್ ಕಾನೂನು. ಪ್ರಾಂತೀಯ ನ್ಯಾಯಾಲಯಗಳ ಮೇಲ್ಮನವಿಗಳು ಸುಪ್ರೀಂ ಕೋರ್ಟಿಗೆ ಹೋಗುವಂತಿರಲಿಲ್ಲ, ಬದಲಾಗಿ ಗವರ್ನರ್ ಜನರಲ್ ಕೌನ್ಸಿಲ್ಗೆ ಸಲ್ಲಿಸಬೇಕಿತ್ತು. ಮುಂದೆ ಬಂದದ್ದು ಪಿಟ್ಸ್ ಇಂಡಿಯಾ ಕಾಯ್ದೆ 1784. ಇದು ಕಂಪನಿಯ ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳನ್ನು ಪ್ರತ್ಯೇಕಿಸಿತು. ವಾಣಿಜ್ಯಕ್ಕೆ ಕೋರ್ಟ್ ಆಫ್ ಡೈರೆಕ್ಟರ್ಸ್, ರಾಜಕೀಯಕ್ಕೆ ಹೊಸದಾಗಿ ಬೋರ್ಡ್ ಆಫ್ ಕಂಟ್ರೋಲ್ ರಚನೆಯಾಯಿತು. ಹೀಗೆ ದ್ವಿಸರ್ಕಾರ ಡಬಲ್ ಗವರ್ನಮೆಂಟ್ ವ್ಯವಸ್ಥೆ ಬಂತು. ಬೋರ್ಡ್ ಆಫ್ ಕಂಟ್ರೋಲ್ಗೆ ಸಿವಿಲ್, ಮಿಲಿಟರಿ ಮತ್ತು ಕಂದಾಯದ ಉಸ್ತುವಾರಿ ನೀಡಲಾಯಿತು. ಈ ಕಾಯ್ದೆ 2 ಕಾರಣಕ್ಕೆ ಮುಖ್ಯ. 1. ಕಂಪನಿಯ ಪ್ರದೇಶಗಳನ್ನು ಭಾರತದಲ್ಲಿನ ಬ್ರಿಟಿಷ್ ಸ್ವಾಧೀನಗಳು ಎಂದು ಕರೆಯಲಾಯಿತು. 2. ಬ್ರಿಟಿಷ್ ಸರ್ಕಾರಕ್ಕೆ ಕಂಪನಿಯ ಮೇಲೆ ಸರ್ವೋಚ್ಚ ನಿಯಂತ್ರಣ ಸಿಕ್ಕಿತು. 1786ರಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ಗವರ್ನರ್ ಜನರಲ್ ಆಗಿ ಬಂದರು. ಅವರು 2 ಷರತ್ತು ಹಾಕಿದರು. 1. ಕೌನ್ಸಿಲ್ ನಿರ್ಧಾರವನ್ನು ತಳ್ಳಿಹಾಕುವ ಅಧಿಕಾರ ಬೇಕು. 2. ತಾನೇ ಕಮಾಂಡರ್ ಇನ್ ಚೀಫ್ ಆಗಿರಬೇಕು. ಇದಕ್ಕಾಗಿಯೇ 1786ರ ಕಾಯ್ದೆ ತಂದು ಅವರ ಬೇಡಿಕೆ ಈಡೇರಿಸಲಾಯಿತು. ಈಗ ನಾವು ಚಾರ್ಟರ್ ಕಾಯ್ದೆಗಳ ಸರಣಿಯನ್ನು ನೋಡೋಣ. 1. ಚಾರ್ಟರ್ ಕಾಯ್ದೆ 1793. ಕಾರ್ನ್ವಾಲಿಸ್ಗೆ ನೀಡಿದ್ದ ವೀಟೋ ಅಧಿಕಾರವನ್ನು ಕೌನ್ಸಿಲ್ ನಿರ್ಧಾರ ತಳ್ಳಿಹಾಕುವುದು ಮುಂದಿನ ಎಲ್ಲ ಗವರ್ನರ್ಗಳಿಗೂ ವಿಸ್ತರಿಸಲಾಯಿತು. ಕಂಪನಿಯ ವ್ಯಾಪಾರ ಏಕಸ್ವಾಮ್ಯ 20 ವರ್ಷ ವಿಸ್ತರಣೆಯಾಯಿತು. ಒಂದು ಮುಖ್ಯ ಬದಲಾವಣೆ: ಬೋರ್ಡ್ ಆಫ್ ಕಂಟ್ರೋಲ್ ಸದಸ್ಯರ ಸಂಬಳವನ್ನು ಇನ್ನು ಮುಂದೆ ಭಾರತೀಯ ಆದಾಯದಿಂದಲೇ ನೀಡಬೇಕೆಂದು ನಿರ್ಧರಿಸಲಾಯಿತು. 2. ಚಾರ್ಟರ್ ಕಾಯ್ದೆ 1813. ಭಾರತದಲ್ಲಿ ಕಂಪನಿಯ ವ್ಯಾಪಾರ ಏಕಸ್ವಾಮ್ಯ ರದ್ದುಗೊಳಿಸಲಾಯಿತು. ಚಹಾ ಮತ್ತು ಚೀನಾ ವ್ಯಾಪಾರ ಬಿಟ್ಟು. ಭಾರತದಲ್ಲಿ ಬ್ರಿಟಿಷ್ ಕ್ರೌನ್ನ ಸಾರ್ವಭೌಮತ್ವವನ್ನು ಪ್ರತಿಪಾದಿಸಲಾಯಿತು. ಕ್ರಿಶ್ಚಿಯನ್ ಮಿಷನರಿಗಳಿಗೆ ಧರ್ಮ ಪ್ರಚಾರಕ್ಕೆ ಅನುಮತಿ ನೀಡಲಾಯಿತು. ಪಾಶ್ಚಾತ್ಯ ಶಿಕ್ಷಣದ ಪ್ರಸಾರಕ್ಕೆ ಒತ್ತು ನೀಡಲಾಯಿತು. ಸ್ಥಳೀಯ ಸರ್ಕಾರಗಳಿಗೆ ತೆರಿಗೆ ವಿಧಿಸುವ ಅಧಿಕಾರ ನೀಡಲಾಯಿತು. 3. ಚಾರ್ಟರ್ ಕಾಯ್ದೆ 1833. ಇದು ಕೇಂದ್ರೀಕರಣದ ಅಂತಿಮ ಹಂತ. ಬಂಗಾಳದ ಗವರ್ನರ್ ಜನರಲ್ ಇನ್ನು ಮುಂದೆ ಭಾರತದ ಗವರ್ನರ್ ಜನರಲ್ ಆದರು. ಲಾರ್ಡ್ ವಿಲಿಯಂ ಬೆಂಟಿಕ್ ಮೊದಲ ಭಾರತದ ಗವರ್ನರ್ ಜನರಲ್ ಆದರು. ಬಾಂಬೆ ಮತ್ತು ಮದ್ರಾಸ್ ಗವರ್ನರ್ಗಳ ಶಾಸನಲೇಖನ ಅಧಿಕಾರವನ್ನು ಕಿತ್ತುಕೊಳ್ಳಲಾಯಿತು.
ಕಂಪನಿಯು ವಾಣಿಜ್ಯ ಸಂಸ್ಥೆಯಾಗಿ ಉಳಿಯಲಿಲ್ಲ, ಸಂಪೂರ್ಣ ಆಡಳಿತಾತ್ಮಕ ಸಂಸ್ಥೆಯಾಯಿತು. ಸಿವಿಲ್ ಸೇವೆಗೆ ಮುಕ್ತ ಸ್ಪರ್ಧೆ ತರಲು ಪ್ರಯತ್ನಿಸಿತ್ತು, ಆದರೆ ಡೈರೆಕ್ಟರ್ಗಳ ವಿರೋಧದಿಂದ ಅದು ಜಾರಿಯಾಗಲಿಲ್ಲ. 4. ಚಾರ್ಟರ್ ಕಾಯಿದೆ 1853. ಇದು ಕೊನೆಯ ಚಾರ್ಟರ್ ಕಾಯಿದೆ. ಗವರ್ನರ್ ಜನರಲ್ ಕೌನ್ಸಿಲ್ನ ಶಾಸನಾಂಗ ಮತ್ತು ಕಾರ್ಯಕಾರಿ ಕಾರ್ಯಗಳನ್ನು ಬೇರ್ಪಡಿಸಿತು. 6 ಹೊಸ ಸದಸ್ಯರನ್ನು ಸೇರಿಸಿ ಭಾರತೀಯ ಕೇಂದ್ರ ಶಾಸನಾಂಗ ಕೌನ್ಸಿಲ್ ರಚನೆ ಮಾಡಿತು. ಇದು ಮಿನಿ ಪಾರ್ಲಿಮೆಂಟ್ ತರಹ ಕೆಲಸ ಮಾಡುತ್ತಿತ್ತು. ಸಿವಿಲ್ ಸೇವೆಗೆ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಜಾರಿಗೆ ತಂದಿತು. ಭಾರತೀಯರಿಗೂ ಅವಕಾಶ ಸಿಕ್ಕಿತು. ಮೊದಲ ಬಾರಿಗೆ ಕೇಂದ್ರ ಕೌನ್ಸಿಲ್ನಲ್ಲಿ ಸ್ಥಳೀಯ ಪ್ರಾತಿನಿಧ್ಯ ಮದ್ರಾಸ್, ಬಾಂಬೆ, ಬಂಗಾಳ, ಆಗ್ರಾ ನೀಡಲಾಯಿತು. ಭಾಗ 2. ರಾಣಿ ಆಡಳಿತ 1858 1947. 1858ರ ಸಿಪಾಯಿ ದಂಗೆಯ ನಂತರ ಬ್ರಿಟಿಷ್ ಸರ್ಕಾರ ಕಂಪನಿಯನ್ನು ರದ್ದು ಮಾಡಿ ನೇರ ಆಳ್ವಿಕೆ ಆರಂಭಿಸಿತು. ಭಾರತ ಸರ್ಕಾರ ಕಾಯಿದೆ 1858. ಇದನ್ನು ಉತ್ತಮ ಸರ್ಕಾರದ ಕಾಯಿದೆ ಎನ್ನುತ್ತಾರೆ. ಭಾರತದ ಗವರ್ನರ್ ಜನರಲ್ ಹುದ್ದೆಯ ಹೆಸರು ವೈಸ್ರಾಯ್ ಎಂದು ಬದಲಾಯಿತು. ಲಾರ್ಡ್ ಕ್ಯಾನಿಂಗ್ ಮೊದಲ ವೈಸ್ರಾಯ್ ಆದರು. ದ್ವಿಸರ್ಕಾರ ಪದ್ಧತಿ, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಮತ್ತು ಬೋರ್ಡ್ ಆಫ್ ಕಂಟ್ರೋಲ್ ರದ್ದುಗೊಳಿಸಲಾಯಿತು. ಹೊಸದಾಗಿ ಭಾರತದ ರಾಜ್ಯ ಕಾರ್ಯದರ್ಶಿ, ಸೆಕ್ರೆಟರಿ ಆಫ್ ಸ್ಟೇಟ್ ಹುದ್ದೆ ಸೃಷ್ಟಿಸಲಾಯಿತು. ಇವರಿಗೆ ಸಹಾಯ ಮಾಡಲು 15 ಸದಸ್ಯರ ಕೌನ್ಸಿಲ್ ಇತ್ತು. ನಂತರ ಭಾರತೀಯರಿಗೆ ಆಡಳಿತದಲ್ಲಿ ಪ್ರಾತಿನಿಧ್ಯ ನೀಡುವ ಪ್ರಕ್ರಿಯೆ ಶುರುವಾಯಿತು. 1. ಭಾರತೀಯ ಪರಿಷತ್ ಕಾಯಿದೆ 1761. ಇದು ಪ್ರಾತಿನಿಧ್ಯ ವ್ಯವಸ್ಥೆಗೆ ನಾಂದಿ ಹಾಕಿತು. ವೈಸ್ರಾಯ್ರವರು 3 ಭಾರತೀಯರನ್ನು ಬನಾರಸ್ ರಾಜ, ಪಟಿಯಾಲ ಮಹಾರಾಜ, ಸರ್ ದಿನಕರ್ ರಾವ್ ನಾಮನಿರ್ದೇಶನ ಮಾಡಿದರು. ಬಾಂಬೆ ಮತ್ತು ಮದ್ರಾಸ್ಗೆ ಶಾಸನಲೇಖನ ಅಧಿಕಾರ ಹಿಂತಿರುಗಿಸುವ ಮೂಲಕ ವಿಕೇಂದ್ರೀಕರಣ ಆರಂಭವಾಯಿತು. ಲಾರ್ಡ್ ಕ್ಯಾನಿಂಗ್ ಅವರ ಪೋರ್ಟ್ಫೋಲಿಯೋ ವ್ಯವಸ್ಥೆ, ಖಾತೆ ಹಂಚಿಕೆ ಮಾನ್ಯತೆ ಪಡೆಯಿತು. ವೈಸ್ರಾಯ್ಗೆ ತುರ್ತು ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ನೀಡಲಾಯಿತು. 2. ಭಾರತೀಯ ಪರಿಷತ್ ಕಾಯಿದೆ 1892. ಕೇಂದ್ರ ಮತ್ತು ಪ್ರಾಂತ್ಯಗಳಲ್ಲಿ ಅಧಿಕಾರೇತರ ಸದಸ್ಯರ ಸಂಖ್ಯೆ ಹೆಚ್ಚಿಸಲಾಯಿತು. ಪರೋಕ್ಷ ಚುನಾವಣೆ ತತ್ವ ಜಾರಿಗೆ ಬಂತು, ಆದರೆ ಚುನಾವಣೆ ಎಂಬ ಪದ ಬಳಸಲಿಲ್ಲ. ಬಜೆಟ್ ಚರ್ಚಿಸುವ ಮತ್ತು ಪ್ರಶ್ನೆ ಕೇಳುವ ಹಕ್ಕನ್ನು ಸದಸ್ಯರಿಗೆ ನೀಡಲಾಯಿತು. 3. ಭಾರತೀಯ ಪರಿಷತ್ ಕಾಯಿದೆ 1909. ಮಾರ್ಲೆ ಮಿಂಟೋ ಸುಧಾರಣೆಗಳು. ಕೇಂದ್ರ ಶಾಸನಾಂಗ ಪರಿಷತ್ತಿನ ಸದಸ್ಯರ ಸಂಖ್ಯೆ 16ರಿಂದ 60ಕ್ಕೆ ಏರಿತು. ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯಲ್ಲಿ ಸೇರಿದ ಮೊದಲ ಭಾರತೀಯ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಕಾನೂನು ಸದಸ್ಯ. ಅತ್ಯಂತ ಮುಖ್ಯವಾಗಿ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರ ನೀಡುವ ಮೂಲಕ ಕೋಮು ಪ್ರಾತಿನಿಧ್ಯ ಆರಂಭವಾಯಿತು. ಲಾರ್ಡ್ ಮಿಂಟೋ ಅವರನ್ನು ಕೋಮು ಮತದಾನ ಪದ್ಧತಿಯ ಪಿತಾಮಹ ಎನ್ನಲಾಯಿತು. ಮುಂದೆ ಬಂದದ್ದು ಭಾರತ ಸರ್ಕಾರ ಕಾಯಿದೆ 1919. ಮಾಂಟೆಗೂ ಚೆಲ್ಮ್ಸ್ಫೋರ್ಡ್ ಸುಧಾರಣೆಗಳು. ಇದರ ಉದ್ದೇಶ ಜವಾಬ್ದಾರಿಯುತ ಸರ್ಕಾರ ಸ್ಥಾಪಿಸುವುದು. ಪ್ರಾಂತ್ಯಗಳಲ್ಲಿ ಡಯಾರ್ಕಿ, ಪ್ರಾಂತ್ಯಗಳ ವಿಷಯಗಳನ್ನು ವರ್ಗಾಯಿಸಲ್ಪಟ್ಟ ಮತ್ತು ಕಾಯ್ದುರಿಸಿದ ಎಂದು ಸದಸ್ಯರ ಜವಾಬ್ದಾರಿ, ಗವರ್ನರ್ ಜವಾಬ್ದಾರಿ ಎಂದು ವಿಂಗಡಿಸಲಾಯಿತು. ದ್ವಿಸದನ ಪದ್ಧತಿ, ಕೇಂದ್ರದಲ್ಲಿ ಮೊದಲ ಬಾರಿಗೆ ಮೇಲ್ಮನೆ ಮತ್ತು ಕೆಳಮನೆ ಬಂತು. ನೇರ ಚುನಾವಣೆ, ದೇಶದಲ್ಲಿ ಸೀಮಿತ ಮತದಾನದ ಹಕ್ಕಿನೊಂದಿಗೆ ನೇರ ಚುನಾವಣೆ ಪರಿಚಯಿಸಲಾಯಿತು. ಸಿಖ್ಖರು, ಕ್ರಿಶ್ಚಿಯನರು, ಆಂಗ್ಲೋ ಇಂಡಿಯನರಿಗೂ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆ ವಿಸ್ತರಿಸಲಾಯಿತು. ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಮೂಲ ಸ್ಥಾಪನೆಗೆ ಅವಕಾಶ ನೀಡಿತು. ಲಂಡನ್ನಲ್ಲಿ ಹೈ ಕಮಿಷನರ್ ಹುದ್ದೆ ಸೃಷ್ಟಿಸಲಾಯಿತು. ನಮ್ಮ ಸಂವಿಧಾನದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದ ಕಾಯಿದೆ ಭಾರತ ಸರ್ಕಾರ ಕಾಯಿದೆ 1935. ಇದು ತುಂಬಾ ದೀರ್ಘವಾಗಿತ್ತು. 321 ವಿಭಾಗಗಳಿದ್ದವು. ಇದರ ಸಂಪೂರ್ಣ ಲಕ್ಷಣಗಳು ಇಲ್ಲಿವೆ. ಅಖಿಲ ಭಾರತ ಒಕ್ಕೂಟ, ಕೇಂದ್ರ ಪಟ್ಟಿ 59, ಪ್ರಾಂತೀಯ ಪಟ್ಟಿ 54 ಮತ್ತು ಸಮವರ್ತಿ ಪಟ್ಟಿ 36 ಎಂದು ಅಧಿಕಾರ ಹಂಚಿಕೆ ಮಾಡಲಾಯಿತು. ಶೇಷಾಧಿಕಾರ ವೈಸ್ರಾಯ್ಗೆ ನೀಡಲಾಯಿತು, ಆದರೆ ಒಕ್ಕೂಟ ಜಾರಿಗೆ ಬರಲಿಲ್ಲ. ಪ್ರಾಂತೀಯ ಸ್ವಾಯತ್ತತೆ, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ರದ್ದು ಮಾಡಿ ಸ್ವಾಯತ್ತತೆ ನೀಡಲಾಯಿತು. ಕೇಂದ್ರದಲ್ಲಿ ದ್ವಿಸರ್ಕಾರ, ಪ್ರಾಂತ್ಯಗಳಲ್ಲಿ ರದ್ದು ಮಾಡಿ ಕೇಂದ್ರದಲ್ಲಿ ದ್ವಿಸರ್ಕಾರ ತರಲು ನೋಡಿದರು, ಆದರೆ ಅದು ಜಾರಿಯಾಗಲಿಲ್ಲ. ದ್ವಿಸದನ ಪದ್ಧತಿ, 11ರಲ್ಲಿ 6 ಪ್ರಾಂತ್ಯಗಳಲ್ಲಿ ಬಂಗಾಳ, ಬಾಂಬೆ, ಮದ್ರಾಸ್, ಬಿಹಾರ್, ಅಸ್ಸಾಂ, ಯುಪಿ ದ್ವಿಸದನ ಪದ್ಧತಿ ಜಾರಿಯಾಯಿತು. ಕೋಮು ಪ್ರಾತಿನಿಧ್ಯವನ್ನು ದಲಿತರು, ಮಹಿಳೆಯರು ಮತ್ತು ಕಾರ್ಮಿಕರಿಗೂ ವಿಸ್ತರಿಸಲಾಯಿತು. ಇಂಡಿಯಾ ಕೌನ್ಸಿಲ್ ರದ್ದು ಮಾಡಲಾಯಿತು. ಸುಮಾರು 10ರಿಂದ 14% ಜನರಿಗೆ ಮತದಾನದ ಹಕ್ಕು ಸಿಕ್ಕಿತು. ಹಣಕಾಸು ನಿಯಂತ್ರಣಕ್ಕೆ ಆರ್ಬಿಐ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿತು. ಫೆಡರಲ್ ಕೋರ್ಟ್ ಸ್ಥಾಪನೆ 1937. ಬರ್ಮಾವನ್ನು ಭಾರತದಿಂದ ಬೇರ್ಪಡಿಸಿ ಒರಿಸ್ಸಾ ಮತ್ತು ಸಿಂಧ್ ಎಂಬ ಹೊಸ ಪ್ರಾಂತ್ಯಗಳನ್ನು ರಚಿಸಲಾಯಿತು.
ಸ್ನೇಹಿತರೆ, ಇದಿಷ್ಟು 1773ರಿಂದ 1935ರವರೆಗಿನ ಭಾರತದ ಸಾಂವಿಧಾನಿಕ ಬೆಳವಣಿಗೆಯ ಸಂಪೂರ್ಣ ಚಿತ್ರಣ. ಪ್ರತಿಯೊಂದು ಕಾಯಿದೆ ಮತ್ತು ಅದರೊಳಗಿನ ಸೂಕ್ಷ್ಮ ವಿವರಗಳನ್ನು ನಾವು ಕವರ್ ಮಾಡಿದ್ದೇವೆ. ಈ ಮಾಹಿತಿ ನಿಮ್ಮ ಪರೀಕ್ಷಾ ತಯಾರಿಗಳಿಗೆ ಖಂಡಿತವಾಗಿಯೂ ಸಹಾಯ ಮಾಡುತ್ತದೆ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.